ಹೆಲೋ ನೀಟ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ತುಂಬ ದಿನದಿಂದ ಕಾಯ್ತಾ ಇದ್ರು ಮಾಪಪ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಇವರು ಯಾವುದೋ ನೋಟಿಫಿಕೇಶನ್ ಕೊಟ್ಟಿರಲಿಲ್ಲ. ಈ ದಿನ ಅಂದರೆ ಅಕ್ಟೋಬರ್ 4ನೇ ತಾರೀಕು 2025 ಮಾಪಪ್ ರೌಂಡ್ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ರಿಲೀಸ್ ಮಾಡಿದ್ದಾರೆ. ನೋಡೋಣ ಸೀಟ್ ಮ್ಯಾಟ್ರಿಕ್ಸಲ್ಲಿ ಎಷ್ಟು ಸೀಟ್ ಇದೆ, ಯಾವ ಕಾಲೇಜಲ್ಲಿ ಇದೆ, ಏನಿದೆ ಅಂತ. ಸೊ ಇಲ್ಲಿ ನೋಡ್ಬೋದು ನೀವು ಸೀಟ್ ಮ್ಯಾಟ್ರಿಕ್ಸ್ ಥರ್ಡ್ ರೌಂಡ್ ಈಸ್ ನಥಿಂಗ್ ಬಟ್ ಮಾಪಪ್ ರೌಂಡ್ UG NEET 2025 ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಫಾರ್ ಥರ್ಡ್ ರೌಂಡ್ ಅಂತ. ಒಂದು ಗುಡ್ ನ್ಯೂಸ್ ಅಂದರೆ BMCಯಲ್ಲಿ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಜನರಲ್ ಮೆರಿಟಲ್ಲಿ ಒಂದು ಸೀಟ್ ಇದೆ. BMCಯಲ್ಲಿ ಇರೋದೇ ಒಂದು, ಸೊ ಅದು ಜನರಲ್ ಮೆರಿಟಲ್ಲೇ ಇದೆ. ಟೋಟಲ್ ಎಷ್ಟು ಸೀಟ್ ಇದೆ ಅನ್ನೋದು ನೋಡೋಣ. ಟೋಟಲ್ ಯಾವುದು ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ, ಬಟ್ ನಿಮಗೆ ಉಪಯೋಗ ಆಗೋದು ಎಷ್ಟು ಅಂತಲೂ ಆಮೇಲೆ ನೋಡೋಣ. ಟೋಟಲ್ 377 ಸೀಟ್ಸ್, 377 ಮೆಡಿಕಲ್ ಸೀಟ್ಸು ಅವೈಲೇಬಲ್ ಇದೆ ಮಾಪಪ್ ರೌಂಡ್ಗೆ. ಕ್ಯಾಟಗರಿ ವೈಸ್ ನೋಡ್ತಾ ಹೋಗೋಣ, ಯಾವ ಕ್ಯಾಟಗರಿಯಲ್ಲಿ ಎಷ್ಟೆಷ್ಟಿದೆ ಅಂತ. ತುಂಬ ಕ್ಯಾಟಗರೀಸಲ್ಲಿ ಅಷ್ಟೊಂದು ಸೀಟ್ಸ್ ಇಲ್ಲ. 1G ಅಲ್ಲಿ 0, 1G ಕ್ಯಾಟಗರಿಲಿ ಯಾವುದೂ ಇಲ್ಲ. 1H ಅಲ್ಲಿ ಇಲ್ಲ, 1K ಇಲ್ಲ, 1KH ಅಲ್ಲೂ ಇಲ್ಲ. 2AGಯಲ್ಲಿ ಒಂದೇ ಒಂದು ಸೀಟ್ ಇದೆ. ಆಮೇಲೆ ನೋಡೋಣ ಯಾವ ಕಾಲೇಜಲ್ಲಿ ಇದೆ ಅಂತ, ಇನ್ನು ನೀವೇ ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್ ಇರೋದು 2AG ಆದ ಮೇಲೆ ನೋಡ್ಬೋದು ಎಲ್ಲ 0 ಅಂತಿದೆ. GM ಅಲ್ಲಿ 3 ಸೀಟ್ ಇದೆ. ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ 3 ಸೀಟ್ ಇದೆ. ಆ 3ರಲ್ಲಿ ಒಂದು BMCಯಲ್ಲೇ ಇದೆ. ನೆಕ್ಸ್ಟ್ ಪ್ರೈವೇಟ್ ಕೋಟಾದಲ್ಲಿ 41 ಸೀಟ್ ಇದೆ. GMPಯಲ್ಲಿ 41 ಇದೆ. GMPH ಅಲ್ಲಿ 8 ಸೀಟ್ಸ್ ಇದೆ. GMR ಅಲ್ಲಿ 1 ಸೀಟ್ ಇದೆ ನೋಡಿ. GMRH ಅಲ್ಲಿ ಯಾವುದೂ ಇಲ್ಲ. ತಮಿಳ್ ಮೈನಾರಿಟಿಯಲ್ಲಿ ಒಂದಿದೆ, ಕ್ರಿಶ್ಚಿಯನ್ ಮೈನಾರಿಟಿಯಲ್ಲಿ ಒಂದಿದೆ, ತೆಲುಗು ಮೈನಾರಿಟಿಯಲ್ಲಿ ಒಂದಿದೆ, ಮುಸ್ಲಿಂ ಮೈನಾರಿಟಿಯಲ್ಲಿ ಒಂದಿದೆ, NRI ಅಲ್ಲಿ ಒಂದಿದೆ. ಓಪನ್ ಕ್ಯಾಟಗರಿಲಿ 65 ಸೀಟ್ ಇದೆ. ಅದರ್ಸ್ ಅಂದರೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ 245 ಸೀಟ್ಸ್ ಇದೆ. ಇಲ್ಲೇ ಜಾಸ್ತಿ ಸೀಟ್ಸ್ ಇರೋದು. ಸೊ ಹಾಗಾಗಿ SCGಯಲ್ಲಿ 6 ಇದೆ, SCH ಅಲ್ಲಿ ಒಂದಿದೆ, SCRH ಅಲ್ಲಿ ಒಂದಿದೆ. ಸೊ ಟೋಟಲ್ ನಂಬರ್ ಮಾತ್ರ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ 377. ಬಟ್ ನಿಮಗೆ ಎಲ್ಲೆಲ್ಲಿ ಯೂಸ್ ಆಗುತ್ತೆ, ಯಾವ ಕಾಲೇಜಲ್ಲಿ ಅನ್ನೋದನ್ನ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ನೀವು 8 ಸೀಟ್ ಇದೆ ಫರೂಕಿಯಾದಲ್ಲಿ ಟೋಟಲ್ 8 ಸೀಟ್ಸ್ ಇದೆ. ಅದರಲ್ಲಿ ಒಂದು ಮಾತ್ರ ಪ್ರೈವೇಟ್ ಕೋಟಾ ಸೀಟು, ಇನ್ನು 7 ಅದರ್ಸ್ ಕ್ಯಾಟಗರಿ ಅಂತ ಬರುತ್ತೆ. ಒಂದು ಪ್ರೈವೇಟ್ ಕೋಟಾ ಸೀಟು, ಇನ್ನು 7 ಅದರ್ಸ್ ಕ್ಯಾಟಗರಿ. ಪ್ರೈವೇಟ್ ಕೋಟಾ ಆದರೆ 12 ಲಕ್ಷ ಇರುತ್ತೆ. ಅದರ್ಸ್ ಕೋಟಾದಲ್ಲಿ ಮಾಮೂಲಿ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ ಇರುತ್ತೆ. ಸೊ SR ಪಾಟೀಲ್ ಮೆಡಿಕಲ್ ಕಾಲೇಜಲ್ಲಿ ಸಹ 5 ಸೀಟ್ ಇದೆ. ಅದರಲ್ಲಿ 3 ಪ್ರೈವೇಟ್ ಕೋಟಾ ಸೀಟ್ ಇದೆ, 2 ಅದರ್ಸ್ ಕೋಟಾ ಸೀಟ್ ಇದೆ. ನೆಕ್ಸ್ಟ್ ಇಲ್ಲಿ 17 ಸೀಟ್ ಇದೆ. 17ರಲ್ಲಿ 10 ಪ್ರೈವೇಟ್ ಕೋಟಾ, 7 ಅದರ್ಸ್ ಕ್ಯಾಟಗರಿ, 10 ಪ್ರೈವೇಟ್ ಕೋಟಾ. BGS ಮೆಡಿಕಲ್ ಕಾಲೇಜಲ್ಲಿ, ಇದು ಹೊಸ BGS ಮೆಡಿಕಲ್ ಕಾಲೇಜು, ಹಾಗಾಗಿ ಇಲ್ಲಿ 22 ಲ್ಯಾಕ್ಸ್ ಇರುತ್ತೆ ಫೀಸು. ನೆಕ್ಸ್ಟ್ PS ಯೂನಿವರ್ಸಿಟಿಯಲ್ಲಿ ಎಷ್ಟು ಸೀಟ್ಸ್ ಇದೆ ನೋಡೋಣ. ಇಲ್ಲೂ ಅಷ್ಟೇ ಪ್ರೈವೇಟ್ ಕೋಟಾ ಆದರೆ 22 ಲಕ್ಷ ಇರುತ್ತೆ. 2 ಸೀಟ್ ಮಾತ್ರ ಇದೆ ಪ್ರೈವೇಟ್ ಕೋಟಾ ಸೀಟು 22 ಲ್ಯಾಕ್ಸ್ಗೆ. 19 ಸೀಟ್ಸು ಅದರ್ಸ್ ಕ್ಯಾಟಗರಿಯಲ್ಲಿದೆ. ನೆಕ್ಸ್ಟ್ ಪ್ರೈವೇಟ್ ಕೋಟಾ ಸೀಟು 5 ಇದೆ. ಯಾವ ಕಾಲೇಜಲ್ಲಿ ನೋಡೋಣ, ಶ್ರೀ ಮಧುಸೂದನ್ ಸಾಯಿಯಲ್ಲಿ ಪ್ರೈವೇಟ್ ಕೋಟಾ ಸೀಟ್ಸು. ಅಲ್ಲಿ ಪ್ರೈವೇಟ್ ಕೋಟಾದಲ್ಲಿ ಫೀಸ್ ಜಾಸ್ತಿನೇ ಇದೆ. ಚಿತ್ರದುರ್ಗ ಮೆಡಿಕಲ್ ಕಾಲೇಜಲ್ಲಿ ನನ್ನ ಪ್ರಕಾರ ಯಾವುದು ಇರೋದಿಲ್ಲ, 0 ಸೀಟ್ಸು. ಇನ್ನು 4 ಸೀಟ್ಸ್ ಇದೆ. ಯಾವ ಕಾಲೇಜ್ ಅಂತ ನೋಡೋಣ. 2 ಅದರ್ಸ್ ಕ್ಯಾಟಗರಿ, 2 ಪ್ರೈವೇಟ್ ಕ್ಯಾಟಗರಿ. ಶ್ರೀ ಚಾಮುಂಡೇಶ್ವರಿಯಲ್ಲಿ ಪ್ರೈವೇಟ್ ಕೋಟಲ್ಲಿ 2 ಸೀಟ್ ಇದೆ. ಸೊ 12 ಲಕ್ಷ. ಅಲ್ಲಿ ಅದರ್ಸಲ್ಲಿ 2 ಸೀಟ್ ಇದೆ. ಚಾಮುಂಡೇಶ್ವರಿ ಆದಮೇಲೆ ಸಿದ್ಧಗಂಗಾ, ತುಮಕೂರಿನ ಸಿದ್ಧಗಂಗಾದಲ್ಲಿ ಪ್ರೈವೇಟ್ ಕೋಟಾ ಸೀಟು ಒಂದಿದೆ, 12 ಲಕ್ಷದ ಒಂದಿದೆ. ಇನ್ನೆರಡು ಮ್ಯಾನೇಜ್ಮೆಂಟ್ ಕೋಟಾ ಇದೆ. ಸೊ ಟೋಟಲ್ 3 ಇದೆ. ಇನ್ನೆಲ್ಲ 0. ಇಲ್ಲೊಂದು 2 ಸೀಟ್ ಕಾಣ್ತಾ ಇದೆ ಮ್ಯಾನೇಜ್ಮೆಂಟ್ ಕೋಟಾ ಸೀಟು. ಸೊ ನೋಡೋದೇ ಬೇಡ ಯಾವ ಕಾಲೇಜು ಅಂತ. ಇಲ್ಲಿ ಪ್ರೈವೇಟ್ ಕೋಟಾ 3, ಅದರ್ಸ್ 5, ಟೋಟಲ್ 8 ಕಾಣ್ತಿದೆ. ಯಾವ ಕಾಲೇಜ್ ಅನ್ನೋದು ನೋಡೋಣ. ಚಂದ್ರಮ್ಮ ದಯಾನಂದ ಸಾಗರಲ್ಲಿ ಪ್ರೈವೇಟ್ ಕೋಟಾ ಸೀಟು ಸಹ ಜಾಸ್ತಿ ಇದೆ, 22 ಲಕ್ಷ ಇದೆ. ನೆಕ್ಸ್ಟು ಅಟಲ್ ಬಿಹಾರಿ ವಾಜಪೇಯಿ ರೆಪ್ಯೂಟೆಡ್ ಮೆಡಿಕಲ್ ಕಾಲೇಜ್, 2 ಸೀಟ್ ಇದೆ ಪುಣ್ಯಕ್ಕೆ. ಈ 2 ಸಹ ಗೌರ್ಮೆಂಟ್ ಕೋಟಾ ಸೀಟು. ಯಾವ ಕ್ಯಾಟಗರಿಲಿ ಇದೆ ಅನ್ನೋದು ನೋಡ್ಬೋಣ. 2 ಸೀಟ್ ಅದು. ಒಂದು GM ಅಲ್ಲಿದೆ, ಗುಡ್. ಒಂದು BMCಯಲ್ಲಿ GM ಇತ್ತು, ಇನ್ನೊಂದು ಅಟಲ್ ಬಿಹಾರಿ ವಾಜಪೇಯಿಯಲ್ಲಿ ಇದೆ. ಇರೋದೇ ಟೋಟಲ್ 3 ಸೀಟು. SCGಯಲ್ಲಿ ಒಂದಿದೆ. SCGಯಲ್ಲಿ ಒಂದು, ಗೌರ್ಮೆಂಟ್ ಕೋಟಾದಲ್ಲಿ ಒಂದು.
ಸೊ ಯಾರೋ ಲಕ್ಕಿ ಸ್ಟೂಡೆಂಟ್ಗೆ ಸಿಗುತ್ತೆ. ಒಂದು BMCಯಲ್ಲಿ, ಇನ್ನೊಂದು ಅಟಲ್ ಬಿಹಾರಿ ವಾಜಪೇಯಿಯಲ್ಲಿ. ನೆಕ್ಸ್ಟ್ ಈಸ್ಟ್ ಪಾಯಿಂಟಲ್ಲಿ ನೋಡೋಣ. ಈಸ್ಟ್ ಪಾಯಿಂಟಲ್ಲಿ ಟೋಟಲ್ 10 ಸೀಟ್ ಇದೆ. ಪ್ರೈವೇಟ್ ಕೋಟಾದಲ್ಲಿ 3 ಸೀಟ್ ಇದೆ, 6 ಸೀಟು ಅದರ್ಸ್ ಕೋಟಾ ಇದೆ. ಇದು ಯಾವುದೋ ಕಾಲೇಜಲ್ಲಿ 24 ಸೀಟ್ ಇದೆ. ಗವರ್ನಮೆಂಟ್ ಕೋಟಾಯಿಂದ ಹಿಡಿದು ಎಲ್ಲ ಕೋಟಾದಲ್ಲೂ ಇದೆ. ಯಾವ ಕಾಲೇಜ್ ಅಂತ ನೋಡೋಣ. ಕನಚೂರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ ಗವರ್ನಮೆಂಟ್ ಕೋಟಾದಲ್ಲೇ 5 ಸೀಟ್ ಇದೆ. ಒಂದು SCRH ಅಲ್ಲಿದೆ, 3 SCG ಯಲ್ಲಿದೆ, GMR ಅಲ್ಲಿ 1 ಇದೆ. ಸೊ 1.5 ಲಕ್ಷಕ್ಕೆ ನಿಮಗೆ 5 ಸೀಟು ಕನಚೂರಲ್ಲಿ ಕಾಯ್ತಾ ಇದೆ. ಇನ್ನು 3 ಸೀಟು ಪ್ರೈವೇಟ್ ಕೋಟಾ ಸೀಟ್ಸ್ ಇದೆ. ನೆಕ್ಸ್ಟ್ ಆಕಾಶಲ್ಲಿ ಎಷ್ಟಿದೆ ನೋಡೋಣ. ಆಕಾಶಲ್ಲಿ ಟೋಟಲ್ 25 ಸೀಟ್ಸ್ ಇದೆ. 24 ಮ್ಯಾನೇಜ್ಮೆಂಟ್ ಕೋಟಾ, ಒಂದೇ ಒಂದು ಪ್ರೈವೇಟ್ ಕೋಟಾ ಸೀಟ್ ಇದೆ. ನೆಕ್ಸ್ಟ್ ಇಲ್ಲೊಂದು ಕಾಲೇಜಲ್ಲಿ 31 ಸೀಟ್ ಇದೆ. ಅದರಲ್ಲಿ 26 ಮ್ಯಾನೇಜ್ಮೆಂಟ್ ಕೋಟಾ ಇದ್ರೆ 5 ಪ್ರೈವೇಟ್ ಕೋಟಾ ಇದೆ. ಯಾವುದಿದು ಆಕ್ಸ್ಫರ್ಡಲ್ಲೂ ಸಹ 12 ಲಕ್ಷ ಮಾತ್ರ ಇರುತ್ತೆ. ESIಯಲ್ಲಿ ಮೋಸ್ಟ್ಲಿ ಏನೂ ಇರೋದಿಲ್ಲ. ಶ್ರೀದೇವಿಯಲ್ಲಿ 19 ಸೀಟ್ ಇದೆ. 1 ಪ್ರೈವೇಟ್ ಕೋಟಾ ಸೀಟು, 18 ಮ್ಯಾನೇಜ್ಮೆಂಟ್ ಕೋಟಾ ಸೀಟು. ನೆಕ್ಸ್ಟ್ ಇಲ್ಲೊಂದು ಪ್ರೈವೇಟ್ ಕೋಟಾದಲ್ಲಿ 1, ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ 2 ಇದೆ. ಸುಬ್ಬಯ್ಯದಲ್ಲಿ 1 ಪ್ರೈವೇಟ್ ಕೋಟಾ ಸೀಟ್ ಇದೆ, 12 ಲಕ್ಷದ್ದು. ಶ್ರೀನಿವಾಸದಲ್ಲಿ ಜಾಸ್ತಿ ಇದ್ದೇ ಇರುತ್ತೆ. 38 ಸೀಟ್ ಖಾಲಿ ಇದೆ ಶ್ರೀನಿವಾಸದಲ್ಲಿ. 38 ಯಾಕೆ ಉಡೀತು ಅಂದರೆ ಅದರಲ್ಲಿ 32 ಸೀಟು ಪ್ರೈವೇಟ್ ಕೋಟಾನೇ ಇದೆ. ಯಾಕೆಂದ್ರೆ ಅಲ್ಲಿ 22 ಲ್ಯಾಕ್ಸ್ ಮಾಡಿದ್ರು. 12 ಲಕ್ಷ ಇದ್ದಿದ್ದು ಪ್ರೈವೇಟ್ ಯೂನಿವರ್ಸಿಟಿ ಮಾಡಿದ್ವಿ ಅಂತ ಫೀಸ್ ಜಾಸ್ತಿ ಮಾಡಿಕೊಂಡ್ರು. 32 ಸೀಟು ಥರ್ಡ್ ರೌಂಡಲ್ಲೂ ಸಹ ಖಾಲಿ ಇದೆ ಶ್ರೀನಿವಾಸದಲ್ಲಿ. ನೆಕ್ಸ್ಟ್ 11 ಪ್ರೈವೇಟ್ ಸೀಟ್ಸ್ ಖಾಲಿ ಇದೆ. ಯಾವ ಕಾಲೇಜಲ್ಲಿ ಅನ್ನೋದು ನೋಡೋಣ. ಸಪ್ತಗಿರಿಯಲ್ಲಿ. ಯಾಕೆ ಅಂದರೆ ಮತ್ತೆ ಫೀಸ್ ಜಾಸ್ತಿ ಅಲ್ಲಿ. ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ನನ್ನ ಪ್ರಕಾರ ಯಾವುದು ಇರೋದಿಲ್ಲ. ಇನ್ನೊಂದು 15 ಖಾಲಿ ಇದೆ. ಅದರಲ್ಲಿ 1 ಪ್ರೈವೇಟ್ ಕೋಟಾ ಸೀಟು SS ಅಲ್ಲಿ 12 ಲಕ್ಷಕ್ಕೆ ಒಂದು. JJ ಅಲ್ಲಿ ನೋಡೋಣ. ಮೋಸ್ಟ್ ರಿಪ್ಯೂಟೆಡ್ ಕಾಲೇಜ್ ಇನ್ ದಾವಣಗೆರೆ. 1 ಪ್ರೈವೇಟ್ ಕೋಟಾ ಸೀಟ್ ಇದೆ 12 ಲಕ್ಷದ್ದು, ಇನ್ನೊಂದು ಮ್ಯಾನೇಜ್ಮೆಂಟ್ ಇದೆ. 11 ಸೀಟು ಖಾಲಿ ಇದೆ ಒಂದು ಕಾಲೇಜಲ್ಲಿ. ಅದರಲ್ಲಿ 4 ಪ್ರೈವೇಟ್ ಕೋಟಾ ಸೀಟು KVG ಸುಳ್ಯ. ಟೋಟಲ್ ಇಂಟೇಕ್ ಇರೋದೇ 100. ಅದರಲ್ಲಿ 4 ಪ್ರೈವೇಟ್ ಕೋಟಾದು ಖಾಲಿ ಇದೆ ಥರ್ಡ್ ರೌಂಡಲ್ಲಿ ಅಲಾಟ್ ಆಗೋಕ್ಕೆ. ನೆಕ್ಸ್ಟ್ ಇಲ್ಲಿ 1 ಪ್ರೈವೇಟ್ ಕೋಟಾದಲ್ಲಿ 1, ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ 1. ಫಾದರ್ ಮುಲ್ಲರಲ್ಲಿ ಗುಡ್ ಕಾಲೇಜ್. ರಾಯಚೂರಲ್ಲಿ ಗೌರ್ಮೆಂಟ್ ಕಾಲೇಜ್ ಆಗಿರೋದ್ರಿಂದ ಯಾವುದು ಆದರೂ 3 ಸೀಟ್ ಇದೆ. ರಾಯಚೂರಲ್ಲಿ ಯಾವುದು ಅದರ್ಸ್ ಕೋಟಾ, ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಇನ್ನೊಂದು 4 ಸೀಟ್ ಇದೆ ಇಲ್ಲಿ. 1 ಪ್ರೈವೇಟ್ ಕೋಟಾ ಸೀಟು ಇಲ್ಲಿ ನವೋದಯ ರಾಯಚೂರು. ಮಹದೇವಪ್ಪ ರಾಂಪುರೆಯಲ್ಲಿ 8 ಸೀಟ್ ಇದೆ. 8 ಮ್ಯಾನೇಜ್ಮೆಂಟ್ ಕೋಟಾದಲ್ಲೇ ಇದೆ. ಇಲ್ಲೊಂದು ಮ್ಯಾನೇಜ್ಮೆಂಟ್ ಇದೆ. ಮ್ಯಾನೇಜ್ಮೆಂಟ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ, ಅಟ್ಲೀಸ್ಟ್ ಪ್ರೈವೇಟ್ ಆದರೂ ಸಿಗಲಿ. ಪ್ರೈವೇಟ್ 3 ಸೀಟ್ ಇದೆ ಈ ಕಾಲೇಜಲ್ಲಿ. SDM ಧಾರವಾಡ, ಅಲ್ಲೂ ಸಹ ಫೀಸ್ ಜಾಸ್ತಿ ಇದೆ. 22 ಲಕ್ಷ ಇದೆ. ನಿಜಲಿಂಗಪ್ಪದಲ್ಲಿ ನೋಡೋಣ. 6 ಸೀಟ್ ಇದೆ. ಅಲ್ಲಿ 1 ಪ್ರೈವೇಟ್ ಕೋಟಾ ಇದೆ. ಇಲ್ಲೊಂದು ಪ್ರೈವೇಟ್ ಕೋಟಾ ಇದೆ. ಯಾವ ಕಾಲೇಜು ಅಂದರೆ ಆಲಮೀನ್ ಮೆಡಿಕಲ್ ಕಾಲೇಜಲ್ಲಿ. JNM ಬೆಳಗಾವಿ ನೋಡೋಣ. JNM ಬೆಳಗಾವಿಯಲ್ಲಿ ಏನೂ ಇಲ್ಲ. 1 ಗವರ್ಮೆಂಟ್ ಕೋಟಾ, 1 NRI ಕೋಟಾ. ಇಲ್ಲಿ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ 50 ಸೀಟ್ಸ್ ಜಾಸ್ತಿ ಆಯಿತು. ಹಾಗಾಗಿ NRI ಕೋಟಾ ಒಂದಷ್ಟು ಕೋಟಾ ಬಂತು ಅಲ್ಲಿ 15%. ಹಾಗಾಗಿ 1 NRI ಕೋಟಾ ಇದೆ, 1 ಗವರ್ಮೆಂಟ್ ಕೋಟಾ ಇದೆ. ಆ ಗವರ್ಮೆಂಟ್ ಕೋಟಾ SC ಜನರಲ್ ಅಲ್ಲಿದೆ. ನೆಕ್ಸ್ಟ್ 11 ಸೀಟು. 11ರಲ್ಲಿ 8 ಪ್ರೈವೇಟ್ ಕೋಟಾ ಸೀಟ್ ಇದೆ. ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಯಾಕೆಂದರೆ ಫೀಸ್ ಜಾಸ್ತಿ ಇದೆ ಅಂತ. ಮೈಸೂರಿನ JSS ಡೀಮ್ಡ್ ಯೂನಿವರ್ಸಿಟಿ 0. ಗೌರ್ಮೆಂಟ್ ಕೋಟಾ ಸೀಟ್ಸು 2 ಇದೆ. MMCಯಲ್ಲಿ ನೋಡೋಣ ಯಾವ ಕ್ಯಾಟಗರಿಯಲ್ಲಿ ಇರೋರು ಲಕ್ಕಿ ಇದ್ದಾರೆ ಅಂತ. MMCಯಲ್ಲಿ ಜನರಲ್ ಮೆರಿಟ್ 1. ಸೊ ಹಾಗಾಗಿ BMCಯಲ್ಲಿ 1, MMCಯಲ್ಲಿ 1, ಅಟಲ್ ಬಿಹಾರಿ ವಾಜಪೇಯಿಯಲ್ಲಿ 1 ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಖಾಲಿ ಇರೋದು. SCH ಅಲ್ಲಿ 1 ಇದೆ. ಸೊ ಟೋಟಲ್ಲು 2 ಖಾಲಿ ಇದೆ. ಇನ್ನೊಂದು 2 ಪ್ರೈವೇಟ್ ಕೋಟಾ ಖಾಲಿ ಇದೆ. ಇಲ್ಲಿ ಬಸವೇಶ್ವರ ಚಿತ್ರದುರ್ಗದಲ್ಲಿ. AJಯಲ್ಲಿ 0. 1 ಸೀಟು ಪ್ರೈವೇಟ್ ಕೋಟಾ ವೈದೇಹಿಯಲ್ಲಿದೆ 12 ಲಕ್ಷಕ್ಕೆ. MVJಯಲ್ಲಿ 1 ಖಾಲಿ ಇದೆ. 34 ಮ್ಯಾನೇಜ್ಮೆಂಟ್ ಕೋಟಾ ಖಾಲಿ ಇದೆ. KBN ಗುಲ್ಬರ್ಗದಲ್ಲಿ ನೋಡೋಣ. 3 ಪ್ರೈವೇಟ್ ಕೋಟಾ ಖಾಲಿ ಇದೆ, 1 ಮ್ಯಾನೇಜ್ಮೆಂಟ್ ಖಾಲಿ ಇದೆ. ಇಲ್ಲಿ 1 ಮ್ಯಾನೇಜ್ಮೆಂಟ್, 1 ಪ್ರೈವೇಟ್ ಕೋಟಾ, 1 MS ರಾಮಯ್ಯದಲ್ಲಿ. ಯಾಕೆಂದರೆ ಇಲ್ಲಿ 25 ಲಕ್ಷ ಇದೆ. ಕಿಮ್ಸ್ ಬೆಂಗಳೂರು ಇಲ್ಲಿ 7 ಸೀಟ್ ಖಾಲಿ ಇದೆ. 4 ಸೀಟ್ ಪ್ರೈವೇಟ್ ಕೋಟಾದಲ್ಲಿ ಖಾಲಿ ಇದೆ.
ಸೊ ದ ಸ್ಟೂಡೆಂಟ್ಸ್ ವಿಲ್ ಬಿ ವೆರಿ ಲಕ್ಕಿ. 12 ಲಕ್ಷಕ್ಕೆ ಕಿಮ್ಸ್ ಬೆಂಗಳೂರಲ್ಲಿ ಸಿಗುತ್ತೆ. 3 ಮ್ಯಾನೇಜ್ಮೆಂಟ್ ಕೋಟಾ, 1 ಪ್ರೈವೇಟ್ ಕೋಟಾ ಖಾಲಿ ಇದೆ ಡಾಕ್ಟರ್ BR ಅಂಬೇಡ್ಕರ್ ಅಲ್ಲಿ. ಸೊ BMCಯಲ್ಲಿ 1 ಜನರಲ್ ಮೆರಿಟಲ್ಲಿ. ಸೊ ದಿಸ್ ಇಸ್ ಅಬೌಟ್ ದ ಕನ್ಸಾಲಿಡೇಟೆಡ್ ರಿಪೋರ್ಟ್ ಆಫ್ ದ ವೇಕೆಂಟ್ ಸೀಟ್ಸ್ ಆರ್ ದ ಅವೈಲಬಲ್ ಸೀಟ್ಸ್ ಆಸ್ ಆನ್ ಟುಡೇ ಫಾರ್ ಥರ್ಡ್ ರೌಂಡ್ ಆರ್ ಮಾಪಪ್ ರೌಂಡ್. 377 ಟೋಟಲ್ ಸೀಟ್ಸು. ಅದರಲ್ಲಿ GM 3 ಸೀಟು, 3 ಒಳ್ಳೆ ಕಾಲೇಜೇ ಇದೆ, BMC, MMC, ಅಟಲ್ ಬಿಹಾರಿ ವಾಜಪೇಯಿ. ಸೊ ದಿಸ್ ಇಸ್ ಫಾರ್ ಯುವರ್ ಇನ್ಫಾರ್ಮೇಷನ್. ಯಾರ್ಯಾರು ಎಲಿಜಿಬಲ್ ಅಂದರೆ ಮೆಡಿಕಲ್ ಸೀಟ್ ಸಿಕ್ಕಿ ಅಡ್ಮಿಟ್ ಆಗಿರೋರು ಬಿಟ್ಟು ಇನ್ನು ಉಳಿದವರು ಎಲ್ಲರೂ ಸಹ ಎಲಿಜಿಬಲ್ ಇರ್ತೀರ. ಇಂಜಿನಿಯರಿಂಗ್ ಜಾಯ್ನ್ ಆಗಿರೋರು, ಬೇರೆ ಕೋರ್ಸಸ್ ಜಾಯ್ನ್ ಆಗಿರೋರು, ಯು ಮೇ ಟ್ರೈ ಯುವರ್ ಲಕ್. ಮುಂದಿನ ದಿನಗಳಲ್ಲಿ ಏನಾದರೂ ಒಂದಷ್ಟು ಸೀಟ್ಸ್ ಆ್ಯಡ್ ಆದರೆ KU ಮತ್ತೆ ರಿಲೀಸ್ ಮಾಡ್ತಾರೆ ಸೀಟ್ ಮ್ಯಾಟ್ರಿಕ್ಸು, ನೋಡ್ತಾ ಇರಿ. ಸೊ ಇದೊಂದು ಫಸ್ಟ್ ಸ್ಟೆಪ್ ಮಾಪಪ್ಗೆ. ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ್ದಾರೆ. ಸೊ ಬೇಗ ಮಾಪಪ್ ರೌಂಡ್ ಮುಗೀಲಿ ಅಂತ ಆಶಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್.